ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಅವಧಿಯಲ್ಲಿ ಆಧಾರಗಳ ಕುರಿತು ಅಧ್ಯಯನವನ್ನು ಮಾಡ್ತಾಯಿದ್ವಿ ಅಲ್ವಾ. ಅದರ ಮುಂದುವರೆದು ಇವತ್ತಿನ ತರಗತಿಯಲ್ಲಿ ಆಧಾರಗಳ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಮುಂದುವರೆದ ಭಾಗವನ್ನು ತಿಳಿದುಕೊಳ್ಳೋಣ. ಅದು ಕೆಲವು PPTಗಳ ಮೂಲಕ ಆ ಒಂದು ಪಾಠವನ್ನು ಪ್ರಸ್ತುತಪಡಿಸ್ತೀನಿ ಮಕ್ಕಳೇ. ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ, ಇತಿಹಾಸವನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಆಧಾರಗಳು ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸ್ಕೊಳ್ತವೆ ಮಕ್ಕಳೇ. ಆ ನಿಟ್ಟಿನಲ್ಲಿ ನಾವು ಹಿಂದಿನ ಅವಧಿಯಲ್ಲಿ ಸಾಹಿತ್ಯಿಕ ಆಧಾರಗಳ ಕುರಿತು ತಿಳಿದುಕೊಂಡಿದ್ವಿ. ಇವತ್ತು ಪುರಾತತ್ವ ಆಧಾರಗಳ ಕುರಿತು ತಿಳಿದುಕೊಳ್ಳೋಣ ಮಕ್ಕಳೇ. ಇವುಗಳಲ್ಲಿ ಪ್ರಮುಖವಾಗಿ ಪುರಾತತ್ವ ಆಧಾರಗಳಲ್ಲಿ ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು ಹಾಗೂ ಇತರೆ ಅವಶೇಷಗಳನ್ನು ಹೊಂದಿ ಇವುಗಳು ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಹೆಚ್ಚು ಉಪಯುಕ್ತವಾಗಿರುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ ಮಕ್ಕಳೇ. ಪುರಾತತ್ವ ಆಧಾರಗಳಿಗೆ ಸಂಬಂಧಪಟ್ಟಂತೆ ಇದರ ಒಂದು ಪ್ರಮುಖವಾದಂತಹ ಅಂಶಗಳನ್ನು ಹಿಂದಿನ ಅವಧಿಯಲ್ಲಿ ನಿಮಗೆ ತಿಳಿಸಿದ್ದೇನೆ ಮಕ್ಕಳೇ. ಹಾಗಾಗಿ ಮೊದಲಿಗೆ ನಾವು ನೋಡ್ತಾ ಹೋಗೋಣ ಶಾಸನಗಳು ಅಂತ. ಶಾಸನ ಎಂದರೆ ಕೊರೆಯಲ್ಪಟ್ಟಿರುವ ಎಂದರ್ಥ ಅಂತ. ಕಲ್ಲು ಬಂಡೆ, ಲೋಹ, ದಂತ, ಸುಟ್ಟ ಮಣ್ಣಿನ ಹಲಗೆ ಮೊದಲಾದ ದೀರ್ಘಕಾಲ ಬಾಳಿಕೆ ಬರುವ ವಸ್ತುಗಳ ಮೇಲೆ ಶಾಸನಗಳನ್ನು ಬರೆಯಲಾಗುತ್ತಿತ್ತು ಮಕ್ಕಳೇ. ಅಂದರೆ ಶಾಸನದ ಅರ್ಥ ಏನಿಲ್ಲಿ ಅಲ್ಲಿ ಕಾಣ್ಬೋದು ನಿಮಗೆ. ಅದಕ್ಕೆ ಸ್ವಲ್ಪ ಚಿತ್ರಣ ನೀವು ನೋಡ್ತಾ ಇರ್ಬೋದು. ಅದು ಕಲ್ಲಿನಲ್ಲಿ ಆಗಿರ್ಬೋದು, ಬಂಡೆಗಲ್ಲಿನ ಮೇಲೆ ಆಗಿರಬಹುದು, ಲೋಹಗಳ ಮೇಲೆ, ದಂತಗಳ ಮೇಲೆ, ಸುಟ್ಟ ಮಣ್ಣಿನ ಹಲಗೆಯ ಮೇಲೆ ಮೊದಲಾದ ದೀರ್ಘಕಾಲ ಬಾಳಿಕೆ ಬರುವ ವಸ್ತುಗಳ ಮೇಲೆ ಶಾಸನಗಳನ್ನು ಬರೆಯಲಾಗ್ತಿತ್ತು ಮಕ್ಕಳೇ. ಅವುಗಳು ಅಂದಿನ ಘಟನೆಗಳ ಜೊತೆಗೆ ನೇರ ಸಂಬಂಧಗಳನ್ನು ಹೊಂದಿರುವುದರಿಂದ ಶಾಸನಗಳು ಹೆಚ್ಚು ವಿಶ್ವಾಸಾರ್ಹ ಆಧಾರಗಳಾಗಿದೆ ಮಕ್ಕಳೇ. ಅಂದರೆ ಅವತ್ತಿನ ಕಾಲದ ರಾಜರ ಆಳ್ವಿಕೆಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಾಗಿರಲಿ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಹಾಗೆಯೇ ಧಾರ್ಮಿಕ ವಿಚಾರಗಳಿಗೆ ಇನ್ನೂ ಮುಂತಾದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶ್ವಾಸಾರ್ಹ ಒಂದು ವಿಷಯವನ್ನು ಈ ಶಾಸನಗಳು ತಿಳಿಸ್ತಾ ಹೋಗ್ತಾವೆ ಮಕ್ಕಳೇ. ಹಾಗೆ ಅವುಗಳನ್ನು ನೋಡ್ತಾ ಹೋದರೆ ಅಶೋಕನ ಶಾಸನಗಳೇ ಭಾರತದಲ್ಲಿ ಕಂಡುಬರುವ ಆರಂಭಿಕ ಶಾಸನಗಳಾಗಿದ್ದಾವೆ. ಅಶೋಕ ಚಕ್ರವರ್ತಿ ಆತನ ಕಾಲದಲ್ಲಿ ಹೊರಡಿಸಿರುವಂತಹ ಏನು ಶಾಸನಗಳಿದಾವೋ ಆ ಶಾಸನಗಳು ಭಾರತದಲ್ಲಿ ಕಂಡುಬರುವ ಆರಂಭಿಕ ಶಾಸನಗಳಾಗಿ ಹೊರಹೊಮ್ಮುತ್ತವೆ. ಅಶೋಕನ ಬಹುತೇಕ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ. ಅವುಗಳ ಭಾಷೆ ಪ್ರಾಕೃತವಾಗಿದೆ. ಅಂದರೆ ಅಶೋಕನ ಆಳ್ವಿಕೆಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಅಂಶವನ್ನು ತಾವು ಗಮನದಲ್ಲಿಟ್ಟುಕೊಂಡಿರಬೇಕು. ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿದೆ ಅನ್ನೋದಾದರೆ, ಅದು ಪ್ರಾಕೃತ ಭಾಷೆಯಲ್ಲಿದೆ ಅನ್ನೋದಾದರೆ, ಆತನ ಆಳ್ವಿಕೆಯ ಸಂದರ್ಭದಲ್ಲಿ ಬಳಸುವ ಭಾಷೆ ಯಾವುದಾಗಿತ್ತು ಅಂದರೆ ಪ್ರಾಕೃತ ಭಾಷೆಯಾಗಿತ್ತು, ಲಿಪಿ ಬ್ರಾಹ್ಮಿ ಲಿಪಿಯಾಗಿತ್ತು ಎನ್ನುವಂಥದ್ದನ್ನು ನಾವಿಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತಾ ಹೋಗುತ್ತೆ ಮಕ್ಕಳೇ. ಹಾಗೆಯೇ ತದನಂತರಗಳ ಅವಧಿಯಲ್ಲಿ ಕನ್ನಡ, ತಮಿಳು, ತೆಲುಗು, ಸಂಸ್ಕೃತ, ಪ್ರಾಕೃತ ಭಾಷೆಗಳಲ್ಲಿ ಸಾವಿರಾರು ಶಾಸನಗಳು ಕಂಡುಬರ್ತಾ ಹೋಗ್ತವೆ. ಕನ್ನಡದ ನಾಡಿನಲ್ಲಿ ಆಳ್ವಿಕೆ ಮಾಡುವಂತಹ ರಾಜರುಗಳು ಕನ್ನಡ ಭಾಷೆಯಲ್ಲಿ ಹಲವಾರು ಶಾಸನಗಳನ್ನು ಕೆತ್ತಿಸಿದರೆ, ತಮಿಳು, ತೆಲುಗು, ಸಂಸ್ಕೃತ, ಪ್ರಾಕೃತ ಭಾಷೆಗಳಲ್ಲಿ ಆಳ್ವಿಕೆಯನ್ನು ಮಾಡುವಂತಹ ಅವರ ಒಂದು ಆಳ್ವಿಕೆಯ ಸಂದರ್ಭದಲ್ಲಿ ಯಾವುದು ತಮ್ಮ ರಾಜ್ಯದ ಭಾಷೆಯಾಗಿತ್ತೋ ಆ ಒಂದು ಭಾಷೆಗಳಲ್ಲಿ ಶಾಸನಗಳನ್ನು ರಚನೆ ಮಾಡಿರುವಂಥದ್ದು ಇಲ್ಲಿ ಕಂಡುಬರ್ತದೆ ಮಕ್ಕಳೇ. ಹಾಗೆಯೇ ನಾವು ಪ್ರಮುಖವಾಗಿ ನೋಡ್ತಾ ಹೋದಾಗ ಇಲ್ಲಿ ಒಂದು ಚಿತ್ರಣವನ್ನು ತಾವು ನೋಡಬಹುದು. ಇದು ಅಲಹಾಬಾದ್ನ ಒಂದು ಸ್ತಂಭ ಶಾಸನ ಇದಾಗಿದೆ ಮಕ್ಕಳೇ. ನೋಡಿ ಇಲ್ಲಿ ಕಾಣುತ್ತಲ್ವಾ, ಇದು ಅಲಹಾಬಾದಿನ ಸ್ತಂಭ ಶಾಸನ ಇದಾಗಿದೆ ಮಕ್ಕಳೇ. ಹೀಗೆ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಇಮ್ಮಡಿ ಪುಲಿಕೇಶಿಯ ಐಹೊಳೆ ಶಾಸನ, ಕಾರವೇಲನ ಹಾತಿಗುಂಪ ಶಾಸನ ಮೊದಲಾದವುಗಳು ಅವರ ಸೈನಿಕ ಸಾಧನೆಗಳನ್ನು ವಿವರಿಸುತ್ತವೆ. ಅಂದರೆ ಶಾಸನಗಳು, ಸೈನಿಕ ಸಾಧನೆಗಳು, ಧಾರ್ಮಿಕ ವಿಚಾರಗಳು, ಸಾಮಾಜಿಕ ಎಲ್ಲ ವಿಚಾರಗಳ ಮೇಲೆ ಬೆಳಕನ್ನು ಚೆಲ್ಲುತ್ತವೆ ಮಕ್ಕಳೇ. ಆದರೆ ಇಲ್ಲಿ ಸಮುದ್ರಗುಪ್ತನ ಅಲಹಾಬಾದ್ ಶಾಸನ, ಇಮ್ಮಡಿ ಪುಲಿಕೇಶಿಯ ಐಹೊಳೆ ಶಾಸನ,
ಖಾರವೇಲನ ಹಾತಿಗುಂಪ ಶಾಸನ ಮೊದಲಾದವುಗಳು ಅವರ ಒಂದು ಆಳ್ವಿಕೆಯ ಸಂದರ್ಭದಲ್ಲಿ ಸೈನಿಕ ಸಾಧನೆಗಳನ್ನು ವಿವರಿಸುತ್ತಾ ಹೋಗುತ್ತವೆ. ಯಾವ ರಾಜನ ಮೇಲೆ ದಾಳಿಯನ್ನು ದಂಡೆತ್ತಿ ಹೋದನು, ಯಾವ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಅವುಗಳನ್ನು ವಶಪಡಿಸಿಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿರುವಂಥದ್ದು, ಈ ಎಲ್ಲ ವಿಚಾರಗಳನ್ನು ಅವರು ಹೊರಡಿಸಿರುವಂತಹ ಶಾಸನಗಳು ಏನಾಗ್ತವೆ ತಿಳಿಸ್ತಾ ಹೋಗ್ತವೆ ಮಕ್ಕಳೇ. ಇವಲ್ಲದೆ ಅನೇಕ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಶೈಕ್ಷಣಿಕ ಧಾರ್ಮಿಕ ಸಂಗತಿಗಳನ್ನು ಈ ಶಾಸನಗಳು ತಿಳಿಸ್ತಾ ಹೋಗ್ತವೆ. ಹಾಗೆಯೇ ಈ ಶಾಸನಗಳ ಜೊತೆಗೇ ನಾಣ್ಯಗಳು ಅಂದರೆ ಈ ಪ್ರಾಕ್ತನ ಒಂದು ಆಧಾರಗಳೇನಿದಾವೋ ಅವುಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಂಶ ನಾಣ್ಯಗಳು ಮಕ್ಕಳೇ. ನಾಣ್ಯಗಳು ಆಕಾರದಲ್ಲಿ ಚಿಕ್ಕದಾಗಿದ್ದರೂ ಹಲವು ಮಹತ್ವದ ಸಂಗತಿಗಳನ್ನು ಅವು ಒಳಗೊಂಡಿದೆ ಮಕ್ಕಳೇ. ಅಂದರೆ ನಾಣ್ಯಗಳನ್ನು ಹೊರಡಿಸಿದ ರಾಜನ ಅಧೀನದಲ್ಲಿರುವಂತಹ ಪ್ರದೇಶದ ವ್ಯಾಪ್ತಿಯನ್ನು ಸಹ ಆ ನಾಣ್ಯಗಳಲ್ಲಿ ಟಂಕಿಸಲಾಗಿತ್ತು. ಆ ಸಂದರ್ಭದಲ್ಲಿ ಬಳಸಿರುವಂತಹ ನಾಣ್ಯಗಳಿರುವಂತಹ ಭಾಷೆ ಆಡಳಿತದ ಭಾಷೆಯನ್ನಾಗಿ ಆ ಸಂದರ್ಭದಲ್ಲಿ ಅದನ್ನು ಬಳಸಲಾಗಿತ್ತು. ಅದು ಸಹ ನಾಣ್ಯಗಳ ಮೂಲಕ ನಾವೇನು ಮಾಡ್ಬೋದು ತಿಳಿದುಕೊಳ್ಳಬಹುದು ಮಕ್ಕಳೇ. ಹಾಗೆಯೇ ರಾಜನ ಬಿರುದುಗಳು ಮತ್ತು ಸಾಧನೆಗಳು ಸಹ ಆ ಒಂದು ನಾಣ್ಯಗಳಲ್ಲಿ ಟಂಕಿಸಿರೋದ್ರಿಂದಾಗಿ ಯಾವ ರಾಜನಿಗೆ ಯಾವ ಬಿರುದುಗಳು ಹೊಂದಿದ್ರು ಎನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು. ರಾಜನ ಮತಧರ್ಮ, ರಾಜ್ಯದ ಆರ್ಥಿಕ ಸ್ಥಿತಿ, ಲೋಹ ತಂತ್ರಜ್ಞಾನ ಮೊದಲಾದ ವಿಚಾರಗಳನ್ನು ಅರಿಯುವಲ್ಲಿ ನಾಣ್ಯಗಳು ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತವೆ ಮಕ್ಕಳೇ. ಅಂದರೆ ನಾಣ್ಯಗಳು ಆಕಾರದಲ್ಲಿ ಚಿಕ್ಕದಾಗಿದ್ದರೂ ಸಹ ಅವುಗಳು ನೀಡುವಂತಹ ಒಂದು ವಿಷಯ ಏನಿದೆ, ಅವುಗಳು ನೀಡುವಂತಹ ಮಾಹಿತಿ ಏನಿದೆ, ಅವು ಬಹಳಷ್ಟು ವಿಸ್ತಾರವಾದಂತಹ ಅಂಶವನ್ನು ತಿಳಿಸ್ತಾ ಹೋಗ್ತಾವೆ ಮಕ್ಕಳೇ. ಅಂದರೆ ಆ ಸಂದರ್ಭದಲ್ಲಿನ ಆಡಳಿತ ಭಾಷೆ ಆಗಿರ್ಬೋದು, ಆ ಪ್ರದೇಶದ ವ್ಯಾಪ್ತಿ ಆಗಿರ್ಬೋದು, ರಾಜನ ಬಿರುದುಗಳು, ಆತನ ಸಾಧನೆಗಳು, ಆತನ ಆಳ್ವಿಕೆಯ ಸಂದರ್ಭದಲ್ಲಿ ಯಾವ ಮತಧರ್ಮವನ್ನು ಆತ ಅನ್ವಯಿಸಿಕೊಂಡಿದ್ದ ಎನ್ನುವಂಥದ್ದು, ಆ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಹೇಗೆ ತಿಳಿಸ್ಕೊಡುತ್ತಂದರೆ, ಯಾವ ರಾಜನು ಬಂಗಾರದ ನಾಣ್ಯಗಳನ್ನು ಟಂಕಿಸಿದ್ದನೋ ಆ ರಾಜ್ಯದ ಆರ್ಥಿಕ ಸ್ಥಿತಿ ಉತ್ತಮವಾಗಿತ್ತು ಅಂತದ್ದು ನಾವು ನೋಡ್ಬೋದು ಇಲ್ಲಿ ಮಕ್ಕಳೇ. ಅದೇ ರೀತಿಯಾಗಿ ಕಲ್ಲಿನ ನಾಣ್ಯಗಳನ್ನು ಜಾರಿಗೆ ತಂದಿದ್ದ ಅಂದರೆ ಆ ರಾಜ್ಯದ ಆರ್ಥಿಕ ಸ್ಥಿತಿ ಅಧೋಗತಿಗೆ ಹೋಗಿತ್ತು ಎನ್ನುವಂಥದ್ದನ್ನು ಇಲ್ಲಿ ಮೇಲ್ನೋಟಕ್ಕೆ ನಾವು ಹೇಳಬಹುದು ಮಕ್ಕಳೇ. ಸಮುದ್ರಗುಪ್ತನು 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದ. ನೆನಪಿಟ್ಟುಕೊಳ್ಳ್ರಿ, ಸಮುದ್ರಗುಪ್ತನು 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದಿದ್ದ. ಅಂದರೆ ಇಲ್ಲಿ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದಿದ್ದಾನೆ ಅನ್ನುವಂಥ ಒಂದು ಅಂಶ ತಮಗೆ ಗೊತ್ತಿದೆ ಅನ್ನೋದಾದರೆ ಏನಾಗುತ್ತೆ, ಇಲ್ಲಿ ಆತನ ಆಳ್ವಿಕೆಯ ಕಾಲದಲ್ಲಿ ಆರ್ಥಿಕ ಪರಿಸ್ಥಿತಿಯು ಬಹಳಷ್ಟು ಉತ್ತಮವಾಗಿತ್ತು ಎನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಅಂತ. ಅಂದರೆ ಆತನು 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದಿದ್ದಾನೆ ಅಂತಂದರೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿತ್ತು ಅನ್ನುವಂಥದ್ದನ್ನು ತೋರಿಸ್ಕೊಡುತ್ತೆ. ಅವುಗಳ ಮೇಲಿನ ಚಿತ್ರಗಳ ಆಧಾರದ ಮೇಲೆ ಸಮುದ್ರಗುಪ್ತನು ಸಂಗೀತ ಪ್ರಿಯನಾಗಿದ್ದನು ಎನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ ಮಕ್ಕಳೇ. ಮತ್ತು ಅಶ್ವಮೇಧ ಯಾಗ ನಡೆಸಿದನೆಂದು ಹೇಳಲಾಗುತ್ತದೆ. ಇಲ್ಲಿ ಅಶ್ವಮೇಧ ಯಾಗಕ್ಕೆ ಸಂಬಂಧಪಟ್ಟಂತೆ ಒಂದು ನಾವು ನಾಣ್ಯವನ್ನು ಗುರುತಿಸ್ಬೋದು ಮಕ್ಕಳೇ. ಇಲ್ಲಿದೆ ನೋಡಿ, ಈ ನಾಣ್ಯವು ಅಶ್ವಮೇಧ ಯಾಗದ ಕುರಿತಾಗಿ ಈ ಒಂದು ನಾಣ್ಯ ತಿಳಿಸ್ಕೊಡುತ್ತೆ ಮಕ್ಕಳೇ. ಹಾಗೆಯೇ ಸಂಗೀತ ಪ್ರಿಯನಾಗಿದ್ದನು ಎನ್ನುವಂಥದ್ದನ್ನು ಸಹ ಇಲ್ಲಿ ತಿಳಿಸ್ಕೊಡ್ತಾ ಹೋಗುತ್ತೆ ಮಕ್ಕಳೇ. ಹೀಗೆ ಸಮುದ್ರಗುಪ್ತನು ಹೊರಡಿಸಿರುವಂತಹ ಆ ನಾಣ್ಯಗಳಲ್ಲಿ ಅಶ್ವಮೇಧ ಯಾಗ ಮತ್ತು ಸಂಗೀತ ಪ್ರಿಯನಾಗಿರುವಂಥದ್ದು ಸಹ ಇಲ್ಲಿ ತಿಳಿಸ್ತಾ ಹೋಗುತ್ತೆ ಮಕ್ಕಳೇ. ಗೌತಮಿ ಪುತ್ರ ಶಾತಕರ್ಣಿಯು ನಹಪಾಣನ ನಾಣ್ಯಗಳ ಮೇಲಿದ್ದಂತಹ ಅವನ ಹೆಸರನ್ನು ಅಳಿಸಿ ಹಾಕಿ ತನ್ನ ನಾಣ್ಯಗಳ ಹೆಸರುಗಳನ್ನು ಟಂಕಿಸಿರುವಂಥದ್ದು ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಮಕ್ಕಳೇ. ಅಂದರೆ ಗೌತಮಿ ಪುತ್ರ ಶಾತಕರ್ಣಿಯ ಆಳ್ವಿಕೆಯ ಅವಧಿಯಲ್ಲಿ ನಹಪಾಣನ ನಾಣ್ಯಗಳ ಮೇಲಿನ ಅವನ ಹೆಸರನ್ನು ಅಳಿಸಿ ಹಾಕಿ, ಯಾರ ಹೆಸರನ್ನು? ನಹಪಾಣನ ಹೆಸರನ್ನು ಅಳಿಸಿ ಹಾಕಿ ತನ್ನ ನಾಣ್ಯಗಳು ತನ್ನ ಹೆಸರುಗಳನ್ನು ಟಂಕಿಸಿದ್ದು. ಅಳಿಸಿ ಹಾಕಿ ತನ್ನ ನಾಣ್ಯಗಳು ಹೆಸರುಗಳನ್ನು ಟಂಕಿಸಿದ್ದಾನೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ ಮಕ್ಕಳೇ. ಇದರಿಂದ ಶಾತಕರ್ಣಿಯು ನಹಪಾಣನನ್ನು ಸೋಲಿಸದನೆಂಬುದಕ್ಕೆ ಇಲ್ಲಿ ಪುಷ್ಟಿ ದೊರೆಯುತ್ತದೆ. ಅಂದರೆ ಈ ಒಂದು ಅಂಶ ಏನನ್ನು ತಿಳಿಸ್ಪಡುತ್ತಂದರೆ, ನಹಪಾಣನ ಮೇಲೆ ದಾಳಿಯನ್ನು ಮಾಡಿ
ನಹಪಾಣನ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿನ ಸಂಪತ್ತನ್ನು ದೋಚಿಕೊಂಡು ಬಂದಂತಹ ಗೌತಮಿಪುತ್ರ ಶಾತಕರ್ಣಿ ಆ ನಾಣ್ಯಗಳ ಮೇಲಿರುವಂತಹ ನಹಪಾಣನ ಚಿತ್ರಣವನ್ನು ಎಲ್ಲವನ್ನು ಅಳಿಸಿ ಹಾಕಿ ಅದೇ ನಾಣ್ಯಗಳ ಮೇಲೆ ತನ್ನ ಚಿತ್ರವನ್ನು ಮತ್ತು ಹೆಸರುಗಳನ್ನು ಟಂಕಿಸಿರುವಂಥದ್ದು ಏನನ್ನು ತಿಳಿಸ್ಕೊಡುತ್ತಂದರೆ ನಹಪಾಣನ ಮೇಲೆ ಯುದ್ಧವನ್ನು ಮಾಡಿ ಆತನನ್ನು ಸೋಲಿಸಿರುವುದು ಗೊತ್ತಾಗ್ತಾ ಹೋಗುತ್ತೆ ಮಕ್ಕಳೇ. ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ದೊರಕಿರುವುದನ್ನು ಸಹ ಗಮನಿಸಿದರೆ ಈ ಪ್ರದೇಶ 2000 ವರ್ಷಗಳ ಹಿಂದೆಯೇ ರೋಮನ್ ಜೊತೆ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತೆಂದು ತಿಳಿಯುತ್ತದೆ. ಅಂದರೆ ಇಲ್ಲಿ ರೋಮನ್ನ ನಾಣ್ಯಗಳು ಭಾರತದಲ್ಲಿ ದೊರೆತಿದ್ದಾವೆ ಅಂದರೆ ಭಾರತ ಮತ್ತು ರೋಮನ್ ಸಾಮ್ರಾಜ್ಯದ ಮಧ್ಯ ವ್ಯಾಪಾರ ಸಂಬಂಧವನ್ನು ಹೊಂದಿತ್ತು ಎನ್ನುವಂಥದ್ದು ಈ ನಾಣ್ಯಗಳ ಆಧಾರದ ಮೇಲೆ ನಾವೇನು ಮಾಡ್ಬೋದು ಹೇಳಲಿಕ್ಕಾಗತ್ತೆ ಮಕ್ಕಳೇ. ಹೀಗೆ ನಾಣ್ಯಗಳು ಏನು ಮಾಡ್ತಾವಪ್ಪ ಅಂತಂದರೆ ಹೆಚ್ಚು ಹೆಚ್ಚು ವಿಷಯವನ್ನು ತಿಳಿಸ್ತಾ ಹೋಗ್ತವೆ. ಇನ್ನು ಸ್ಮಾರಕಗಳು ಹೇಗೆ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಆಧಾರಗಳಾಗಿ ಉಳಿತವೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಸ್ಮಾರಕಗಳು ಚರಿತ್ರೆಯನ್ನು ಬರೆಯಲು ಪ್ರಮುಖ ಸಾಕ್ಷಿಗಳಾಗಿವೆ. ಅರಮನೆಗಳಾಗಿರಬಹುದು, ಆ ಸಂದರ್ಭದಲ್ಲಿ ನಿರ್ಮಾಣಗೊಂಡಿರುವಂತಹ ದೇವಾಲಯಗಳು, ತಮ್ಮ ರಕ್ಷಣೆಗಿರುವಂತಹ ಕೋಟೆ ಕೊತ್ತಲಗಳು, ಸ್ತಂಭಗಳು ಮೊದಲಾದವುಗಳು ಇಲ್ಲಿ ಸ್ಮಾರಕಗಳಾಗಿ ಪರಿಗಣಿಸ್ತವೆ ಮಕ್ಕಳೇ. ಈ ಸ್ಮಾರಕಗಳು ಚರಿತ್ರೆಯನ್ನು ರಚನೆ ಮಾಡಲಿಕ್ಕೆ ಒಂದು ಪ್ರಮುಖ ಸಾಕ್ಷಿಯಾಗಿ ಉಳಿದುಕೊಳ್ತವೆ ಮಕ್ಕಳೇ. ಇಲ್ಲಿ ಮೆಹರೋಲಿಯಲ್ಲಿರುವಂತಹ ಉಕ್ಕಿನ ಸ್ತಂಭ ಮತ್ತು ವಿಜಯಪುರದ ಗೋಲುಗುಮ್ಮಟದ ಪಿಸುಮಾತಿನ ಮೊಗಸಾಲೆಗಳು ಆ ಕಾಲಘಟ್ಟದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಬುದ್ಧತೆಗೆ ಸಾಕ್ಷಿಯಾಗಿದೆ ಅಂತ. ಅಂದರೆ ಮೆಹರೋಲಿಯಲ್ಲಿರುವಂತಹ ಉಕ್ಕಿನ ಸ್ತಂಭವು ಅಂದು ನಿರ್ಮಾಣ ಮಾಡಿರುವಂಥದ್ದು ಇಂದಿಗೂ ಸಹ ಅದು ತುಕ್ಕು ಹಿಡಿದಿರುವುದಿಲ್ಲ. ಹಾಗಾದರೆ ಇವತ್ತಿನ ದಿನಮಾನಗಳಲ್ಲಿ ಇರುವಂತಹ ಏನು ಕಬ್ಬಿಣದ ಉಕ್ಕಿನ ವಸ್ತುಗಳಿಂದವೋ ಅವು ಬಹುಬೇಗನೆ ತುಕ್ಕು ಹಿಡಿಯುವಂಥದ್ದಿರುತ್ತೆ, ಪ್ರಾಕೃತಿಕ ವಿಕೋಪಗಳಿಗೆ ತುತ್ತಾಗುವಂಥದ್ದಿರುತ್ತೆ. ಆದರೆ ಮೆಹರೋಲಿಯಲ್ಲಿರುವಂತಹ ಈ ಉಕ್ಕಿನ ಸ್ತಂಭವು ಇವತ್ತಿಗೂ ಸಹ ತುಕ್ಕು ಹಿಡಿಯದೆ ಹಾಗೇ ಇದೆ ಅನ್ನೋದಾದರೆ ಅವತ್ತಿನ ಸಂದರ್ಭದಲ್ಲಿ ಯಾವ ಮಟ್ಟದಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಂಡಿದ್ದಾರೆ ಎನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಹೋಗುತ್ತವೆ. ಹಾಗೆಯೇ ವಿಜಯಪುರದ ಗೋಲುಗುಮ್ಮಟವನ್ನು ನಾವು ಪಿಸುಮಾತಿನ ಗೋಲುಗುಮ್ಮಟವನ್ನು ನೋಡ್ತಾ ಹೋದರೆ ಅಲ್ಲಿ ಒಂದು ಸರಿ ನಾವು ಮಾತನಾಡಿದರೆ 7 ಸಾರಿ ಅದು ಪಿಸುಗುಟ್ಟಿಸುತ್ತೆ ಎನ್ನುವಂಥ ಒಂದು ವಿಚಾರವನ್ನು ನೋಡ್ತಾ ಹೋದರೆ ಎಂತಹ ತಂತ್ರಜ್ಞಾನವನ್ನು ಅವತ್ತಿನ ದಿನಮಾನಗಳಲ್ಲಿ ಬಳಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ತಾಜ್ ಮಹಲ್ ಶಹಜಹಾನನ ಪ್ರೇಮ ಕಥನವನ್ನು ಹೇಳ್ತಾ ಹೋಗುತ್ತೆ. ಚಿತ್ತೋಡದ ವಿಜಯ ಸ್ತಂಭವು ರಾಣಕುಂಭನ ವಿಜಯವನ್ನು ಸಾರುತ್ತದೆ. ಆ ಚಿತ್ತೋಡ ಗಡದಲ್ಲಿರುವಂತಹ ಒಂದು ವಿಜಯ ಸ್ತಂಭವು ರಾಣಕುಂಭನ ವಿಜಯವನ್ನು, ಒಬ್ಬ ರಾಜನ ಮೇಲೆ ದಾಳಿ ಮಾಡಿ ಅದರ ಸವಿ ನೆನಪಿಗಾಗಿ ಚಿತ್ತೋಡಗಢದ ವಿಜಯ ಸ್ತಂಭವನ್ನು ನಿರ್ಮಾಣ ಮಾಡಿರುವಂಥದ್ದು ಅದು ಆತನ ವಿಜಯವನ್ನು ತಿಳಿಸ್ತಾ ಹೋಗುತ್ತದೆ ಎನ್ನುವಂಥದ್ದು ಇಲ್ಲಿನ ಪ್ರಮುಖವಾದಂಥ ಅಂಶ ಆಗಿದೆ ಮಕ್ಕಳೇ. ಅಜಂತ ಎಲ್ಲೋರ ಎಲಿಫೆಂಟಾ ಗುಹೆಗಳ ಭಿತ್ತಿ ಚಿತ್ರಗಳು, ಉಬ್ಬು ಶಿಲ್ಪಗಳು ಮುಂತಾದವುಗಳು ಅಂದಿನ ಕಾಲದ ಕಲಾ ನೈಪುಣ್ಯತೆಗೆ ಮತ್ತು ತಾಂತ್ರಿಕ ಕೌಶಲ್ಯತೆಗೆ ಸಾಕ್ಷಿಯಾಗಿದೆ ಮಕ್ಕಳೇ. ಅಂದರೆ ಒಂದು ಗಮನದಲ್ಲಿಟ್ಟುಕೊಂಡಿರಬೇಕು, ಅಜಂತ ಮತ್ತು ಎಲ್ಲೋರಗಳಲ್ಲಿರುವಂತಹ ಗುಹಾಂತರ ದೇವಾಲಯಗಳನ್ನು ನಾನು ವೀಕ್ಷಣೆ ಮಾಡಿದ್ದೀನಿ. ಆ ಸಂದರ್ಭದಲ್ಲಿ ಬಳಸಿರುವಂತಹ ಒಂದು ಚಿತ್ರಕಲೆಗಳು, ಅಲ್ಲಿ ಬಳಸಲ್ಪಟ್ಟಿರುವಂತಹ ಒಂದು ಬಣ್ಣಗಳು ಇವತ್ತಿಗೂ ಮಾಸದೆ ಹಾಗೇ ಇದ್ದಾವೆ ಅನ್ನೋದಾದರೆ ಅದೆಂಥ ಒಂದು ಅದ್ಭುತವಾದಂತಹ ಬಣ್ಣದ ಕಲೆಯನ್ನು ಅವರು ಹೊಂದಿದ್ರು, ಅದೆಂಥ ವಿಜ್ಞಾನದ ಆವಿಷ್ಕಾರಗಳು ಬಣ್ಣಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ರು ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಇವತ್ತಿನ ದಿನಮಾನಗಳಲ್ಲಿ ದೇವಾಲಯಗಳಿಗಾಗಿರ್ಬೋದು, ಮನೆಗಳಿಗಾಗಿರ್ಬೋದು ಬಣ್ಣಗಳನ್ನು ನಾವು ಹೊಡೆದ್ರೆ ಅಥವಾ ಬಣ್ಣಗಳನ್ನು ಬಳಸಿದರೆ ಅವು 2-3ರಿಂದ 10 ವರ್ಷಗಳವರೆಗೆ ಅವೆಲ್ಲವೂ ಮಾಸಿ ಹೋಗ್ತವೆ ಮಕ್ಕಳೇ. ಇದು ಸಾವಿರಾರು ವರ್ಷಗಳ ಹಿಂದೆ ಆಗಿರುವಂತಹ ಎಲ್ಲೋರ ಮತ್ತು ಅಜಂತಾದ ಎಲಫೆಂಟಾ ಗುಹೆಗಳು, ಅಲ್ಲಿ ಬಳಸಿರುವಂತಹ ಒಂದು ಈ ಉಬ್ಬು ಶಿಲ್ಪಗಳು ಮತ್ತು ಭಿತ್ತಿ ಚಿತ್ರಗಳಿಗೆ ಬರೆಯಲ್ಪಟ್ಟಿರುವಂತಹ ಬಣ್ಣಗಳು ಇವತ್ತಿಗೂ ಮಾಸದೆ ಉಳಿದಿದ್ದಾವೆ ಅಂದರೆ ಆ ಸಂದರ್ಭದಲ್ಲಿನ ವಿಜ್ಞಾನದ ಒಂದು ಪ್ರಗತಿ ಹೇಗಿತ್ತು ಎಂಬುದನ್ನು ನಾವಿಲ್ಲಿ ನೋಡಬಹುದು ಮಕ್ಕಳೇ. ಹಾಗೆಯೇ ಕರ್ನಾಟಕದ ಐಹೊಳೆ ಮತ್ತು ಪಟ್ಟದಕಲ್ಲಿನ ದೇವಾಲಯಗಳು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ವಿಕಾಸನ ಕ್ರಮವನ್ನು ಪರಿಚಯಿಸುತ್ತದೆ. ಅಂದರೆ
ಇವತ್ತಿನ ದಿನಮಾನಗಳಲ್ಲಿ ಐಹೊಳೆ ಮತ್ತು ಪಟ್ಟದಕಲ್ಲಿನಲ್ಲಿ ಕೆತ್ತನೆ ಮಾಡಿ ಕಟ್ಟಿರುವಂತಹ ದೇವಾಲಯಗಳು ನಾವು ಇವತ್ತು ಕಟ್ಟಲಿಕ್ಕೆ ಹೋದರೆ ಅದು ಸಾಧ್ಯವಾಗದ ಕೆಲಸ, ಅಸಾಧ್ಯವಾಗುತ್ತೆ. ಯಾಕಂತಂದರೆ ಅವತ್ತಿನ ದಿನಮಾನದಲ್ಲಿ ಆ ರೀತಿಯಲ್ಲಿ ಕಟ್ಟಿರುವಂಥದ್ದು ಅದು ಕೇವಲ ಕಲ್ಲಿನಿಂದ ಮಾಡುವಂತಹ ಒಂದು ದೇವಾಲಯಗಳು. ಯಾವ ರೀತಿಯಾಗಿ ಕೆತ್ತನೆಗಳನ್ನು ಮಾಡಿ ಈ ಐಹೊಳೆ ಪಟ್ಟದಕಲ್ಲು, ಬೇಲೂರು ಹಳೆಬೀಡುಗಳಲ್ಲಿ ಪ್ರಮುಖವಾಗಿ ದೇವಾಲಯಗಳನ್ನು ಕಟ್ತಾ ಹೋಗ್ತಾರೆ ಮಕ್ಕಳೇ. ಅದು ಏನನ್ನು ಸೂಚಿಸುತ್ತೆ? ವಾಸ್ತುಶಿಲ್ಪದ ವಿಕಸನದ ಕ್ರಮವನ್ನು ಪರಿಚಯಿಸ್ತಾ ಹೋಗುತ್ತದೆ ಮಕ್ಕಳೇ. ಹಾಗೆಯೇ ನಳಂದದಲ್ಲಿರುವಂತಹ ಸ್ಮಾರಕಗಳು, ಬೀದರ್ನಲ್ಲಿ ಗವಾನ್ ಕಟ್ಟಿಸಿರುವಂತಹ ಮದರಸ ವಾಸ್ತುಶಿಲ್ಪಗಳು ಅಂದಿನ ಕಾಲದ ಶೈಕ್ಷಣಿಕ ಮಹತ್ವವನ್ನು ಸಾರ್ತಾ ಹೋಗ್ತವೆ ಮಕ್ಕಳೇ. ಇಲ್ಲಿ ನೋಡಿ, ನಳಂದದಲ್ಲಿರುವಂತಹ ಈ ಒಂದು ಸ್ಮಾರಕ, ಇದಕ್ಕೆ ನಳಂದಾದ ಹಿಂದೂ ವಿಶ್ವವಿದ್ಯಾಲಯ ಅಂತೇಳ್ಬಿಟ್ಟು ಇದನ್ನು ಕರೆಯಲಾಗುತ್ತದೆ. ಈ ರೀತಿಯಾಗಿ ಅದನ್ನು ಪರಿವರ್ತನೆ ಮಾಡಲಾಗಿದೆ. ಹಾಗೆ ಗವಾನನ್ನು ರಚಿಸಿರುವಂತಹ ಈ ಮದರಸ ಇಸ್ಲಾಂ ಧರ್ಮದ ಒಂದು ಧಾರ್ಮಿಕ ವಿದ್ಯಾಕೇಂದ್ರವನ್ನಾಗಿ ಅದನ್ನು ಇವತ್ತಿನ ದಿನಮಾನಗಳಲ್ಲಿ ಅದನ್ನು ಪರಿವರ್ತಿಸಲಾಗಿದೆ ಮಕ್ಕಳೇ. ಅಂದರೆ ಅಂದು ನಿರ್ಮಾಣಗೊಂಡಿರುವಂತಹ ಈ ವಾಸ್ತುಶಿಲ್ಪಗಳು, ಅಂದು ನಿರ್ಮಾಣವಾಗಿರುವಂಥ ಈ ಸ್ಮಾರಕಗಳು ಅವತ್ತಿನ ದಿನಮಾನದಲ್ಲಿ ಶೈಕ್ಷಣಿಕ ಮಹತ್ವವನ್ನು ಹೇಗೆ ಹೊಂದಿತ್ತು ಎನ್ನುವಂಥದ್ದನ್ನು ಇಲ್ಲಿ ನಮಗೆ ತಿಳಿಸ್ತಾ ಹೋಗುತ್ತದೆ ಮಕ್ಕಳೇ. ಹಾಗೆಯೇ ಶ್ರೀರಂಗಪಟ್ಟಣದ ಕೋಟೆಯು ರಕ್ಷಣಾ ತಂತ್ರಜ್ಞಾನದ ಕೌಶಲ್ಯವನ್ನು ತೋರ್ಪಡಿಸುತ್ತದೆ. ಅಂದರೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನನ ಆಳ್ವಿಕೆಯ ಕಾಲದಲ್ಲಿ ಬ್ರಿಟಿಷರಿಂದ ರಕ್ಷಣೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ಕೋಟೆಯನ್ನು ಕಟ್ಟಿಸುವಂಥದ್ದು ಇದು ತನ್ನ ರಕ್ಷಣಾ ತಂತ್ರಜ್ಞಾನದ ಕೌಶಲ್ಯವನ್ನು ವ್ಯಕ್ತಪಡಿಸುತ್ತದೆ. ತಾವುಗಳೇನಾದರೂ ಮಕ್ಕಳೇ ಶ್ರೀರಂಗಪಟ್ಟಣಕ್ಕೆ ಏನಾದರೂ ಹೋದರೆ ಈ ಕೋಟೆಯ ಒಂದು ವ್ಯವಸ್ಥೆ, ರೂಪರೇಷೆ, ತಂತ್ರಜ್ಞಾನ ಹೇಗಿದೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಹೋಗ್ಬೋದು ಮಕ್ಕಳಲ್ಲಿ, ಕೇಳಿ ಅದರ ಸಂಪೂರ್ಣ ಜ್ಞಾನವನ್ನು ಪಡಿಬಹುದು. ಹೀಗೆ ಈ ಸ್ಮಾರಕಗಳು ಅವತ್ತಿನ ದಿನಮಾನದ ತಂತ್ರಜ್ಞಾನ, ಕೌಶಲ್ಯ, ವಾಸ್ತುಶಿಲ್ಪದಲ್ಲಿ ಬಳಸಿರುವಂತಹ ಒಂದು ಚಿತ್ರಣಗಳನ್ನು ನೋಡ್ತಾ ಹೋದರೆ ಯಾವ ರೀತಿಯಾಗಿ ಈ ಎಲ್ಲ ವಿಚಾರಗಳನ್ನು ಬಳಸಿಕೊಂಡು ಹೇಗೆ ಈ ಸ್ಮಾರಕಗಳನ್ನು ನಿರ್ಮಾಣ ಮಾಡಿದರು ಅನ್ನುವಂಥದ್ದು ಇಲ್ಲಿ ತಿಳಿತಾ ಹೋಗ್ಬೋದು ಮಕ್ಕಳೇ. ಹಾಗೆಯೇ ಹೀಗೆ ಸ್ಮಾರಕಗಳು ಅಂದಿನ ಕಾಲಘಟ್ಟದ ಧಾರ್ಮಿಕತೆ, ತಾಂತ್ರಿಕತೆ, ವೈಜ್ಞಾನಿಕತೆ, ಸೃಜನಶೀಲತೆ ಮೊದಲಾದ ಆಯಾಮಗಳ ಮೇಲೆ ಬೆಳಕು ಚೆಲ್ಲುತ್ತದೆ ಮಕ್ಕಳೇ. ಒಂದು ಅಂಶ ತಾವು ಗಮನ ಇಟ್ಕೊಂಡ್ರಿ, ಆವತ್ತಿನ ಕಾಲದಲ್ಲಿ ನಿರ್ಮಾಣಗೊಂಡಿರುವಂತಹ ಸ್ಮಾರಕಗಳು ಅಂದಿನ ಕಾಲಘಟ್ಟದ ಧಾರ್ಮಿಕತೆ, ತಾಂತ್ರಿಕತೆ, ವೈಜ್ಞಾನಿಕತೆ, ಸೃಜನಶೀಲತೆ, ಅವತ್ತಿನ ಕಾಲಘಟ್ಟದಲ್ಲಿ ಯಾವ ಧರ್ಮಗಳನ್ನು ಅಥವಾ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾಯಿದ್ರು ಅನ್ನುವಂಥದ್ದನ್ನು ತಿಳಿಸ್ಕೊಡುತ್ತೆ. ಆ ಸಂದರ್ಭದಲ್ಲಿ ಬಳಸಲಾಗಿರುವಂತಹ ತಾಂತ್ರಿಕತೆ ಮತ್ತು ವೈಜ್ಞಾನಿಕತೆ, ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಯಾವ ರೀತಿಯಾಗಿ ಬಳಸಿಕೊಳ್ಳಲಾಗಿತ್ತು ಎನ್ನುವಂಥದ್ದನ್ನು ತಿಳಿಸ್ಕೊಡುತ್ತೆ. ಅಲ್ಲಿ ಕೆತ್ತನೆ ಮಾಡಿರುವಂತಹ ಕೆತ್ತನೆಗಳು ಅವತ್ತಿನ ಕಾಲದ ಸೃಜನಶೀಲತೆಗೆ ಮೇಲೆ ಮೊದಲಾದ ವಿಚಾರಗಳು, ಆಯಾಮಗಳ ಮೇಲೆ ಬೆಳಕು ಚೆಲ್ಲುತ್ತದೆ ಮಕ್ಕಳೇ. ಹಾಗೆಯೇ ಉತ್ಖನನದ ಸಂದರ್ಭದಲ್ಲಿ ಏನು ಇತರ ಅವಶೇಷಗಳೇನಿದಾವೋ ಅವುಗಳಿಗೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಳ್ಬೇಕು ಅಂತಂದರೆ, ಉತ್ಖನನದ ಸಂದರ್ಭದಲ್ಲಿ ದೊರೆತ ಮಡಕೆ ಚೂರುಗಳಾಗಿರ್ಬೋದು, ಮಣಿಮುತ್ತುಗಳಾಗಿರ್ಬೋದು, ಮುದ್ರೆ, ಲೋಹದ ತುಣುಕು ಮೊದಲಾದ ಅವಶೇಷಗಳ ಸಹಾಯದಿಂದ ಅಂದಿನ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಜನಜೀವನ ಮಾತ್ರವಲ್ಲ, ವ್ಯಾಪಾರ, ವ್ಯವಹಾರ, ಆಹಾರ ಪದ್ಧತಿ ಮೊದಲಾದವುಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಈ ಅವಶೇಷಗಳು ಏನು ಉಳಿದಿದ್ದಾವೋ ಅವುಗಳ ಮೂಲಕ ನಾವೇನು ಮಾಡ್ಬೋದು, ಇತಿಹಾಸವನ್ನು ಬರೀಲಿಕ್ಕೆ ಸಾಧ್ಯತೆ ಮತ್ತು ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಮಕ್ಕಳೇ. ಅಂದರೆ ಆ ಸಂದರ್ಭದಲ್ಲಿ ದೊರೆತಿರುವಂತಹ ಇವತ್ತಿನ ದಿನಮಾನಗಳನ್ನು ಮಡಿಕೆ ಚೂರುಗಳು ದೊರೆತವೆ. ಒಂದು ಉದಾಹರಣೆ ಕೊಡುವುದಾದರೆ ಮಕ್ಕಳೇ, ನಮ್ಮ ಊರಿನ ನಾವು ಉಳಿಮೆ ಮಾಡುತ್ತಿರುವಂತಹ ಹೊಲದಲ್ಲಿ ಇವತ್ತಿಗೂ ಆ ಮಡಿಕೆಯ ಚೂರುಗಳು ಸಿಗ್ತವೆ, ಲೋಹದ ತುಣುಕುಗಳು ಸಿಗ್ತವೆ. ಹಾಗೆಯೇ ಆ ಸಂದರ್ಭದಲ್ಲಿ ನಿರ್ಮಾಣಗೊಂಡಿರುವಂತಹ ಬುನಾದಿಗಳು, ಗೋಡೆಗಳು ದೊರಕ್ತವೆ ಅನ್ನೋದಾದರೆ ನಿಮ್ಮ ಮನಸ್ಸಿನಲ್ಲಿ ಏನಿರಬಹುದು ಅಂತ ನೋಡ್ತಾ ಹೋದರೆ ಮಕ್ಕಳೇ, ಹೇಳಿ ನೋಡೋಣ. ಅಲ್ಲಿ ಒಂದು ಊರಿತ್ತು ಅನ್ನುವಂಥದ್ದು ಒಂದು ಪರಿಕಲ್ಪನೆ ಬರುತ್ತೆ ಮಕ್ಕಳೇ. ಹೌದು ಮಕ್ಕಳೇ, ಅಲ್ಲಿ ಒಂದು ಊರಿತ್ತು. ಆ ಊರನ್ನು
ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ಆ ಒಂದು ಪ್ರದೇಶವನ್ನು ಬಿಟ್ಟು ಬೇರೆಡೆ ಹೋಗಿ ನೆಲೆಸಿದ್ದಾರೆ. ಆ ಹೊಲವನ್ನು ಉಳುಮೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ಮಡಿಕೆ ಚೂರುಗಳು, ಲೋಹದ ತುಣುಕುಗಳು ಮತ್ತು ಬುನಾದಿಗಳು ದೊರೆತವೆ ಅನ್ನೋದಾದರೆ ಅಲ್ಲಿ ಒಂದು ಊರಿತ್ತು ಅನ್ನುವಂಥ ಒಂದು ಕಲ್ಪನೆ ನಮಗೆ ದೊರೆತಾ ಹೋಗುತ್ತೆ. ಆ ಒಂದು ಚೂರುಗಳು, ಮಡಿಕೆ ಚೂರುಗಳು, ಲೋಹದ ಚೂರುಗಳು ಮತ್ತು ಆ ಬುನಾದಿಗಳನ್ನು ಅವು ಏನನ್ನು ತೋರಿಸ್ತಾ ಹೋಗ್ತಾವೆ ಅಂದರೆ ಆ ಊರಿನ ಕಥೆಯನ್ನು ತಿಳಿಸ್ತಾ ಹೋಗ್ತಾವೆ ಮಕ್ಕಳೇ. ಹೀಗೆ ಆ ಚೂರುಗಳು ಈ ಒಂದು ಅವಶೇಷಗಳು ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ಧಾರ್ಮಿಕ ಜೀವನದ ಮೇಲೆ ಮಾತ್ರವಲ್ಲ, ವ್ಯಾಪಾರ, ವ್ಯವಹಾರ, ಆಹಾರ ಪದ್ಧತಿ ಮೊದಲಾದ ವಿಚಾರಗಳ ಮೇಲೆ ಬೆಳಕನ್ನು ಚೆಲ್ತವೆ. ಅವುಗಳ ಆಧಾರದ ಮೇಲೆ ಅವೆಲ್ಲ ಅಂಶಗಳನ್ನು ನಾವೇನು ಮಾಡ್ಬೋದು, ಅರ್ಥೈಸಿಕೊಳ್ಳಬಹುದು ಮಕ್ಕಳೇ. ಇಲ್ಲಿ ತಾವುಗಳನ್ನು ನೋಡ್ತಿರ್ಬೋದು ಮಕ್ಕಳೇ, ಉತ್ಖನನದಲ್ಲಿ ದೊರೆತಿರುವಂತಹ ಜೈವಿಕ ಸತ್ತ ಪ್ರಾಣಿ, ಪಕ್ಷಿ ಮತ್ತು ಮರಗಿಡಗಳನ್ನು ನಾವು ನೋಡ್ತೀವಿ. ಅಲ್ಲಿ ನೋಡಿಲ್ಲಿ ಸತ್ತ ಪ್ರಾಣಿಗಳು, ಇಲ್ಲಿ ಮನುಷ್ಯನ ಎಲುಬುಗಳು, ಮನುಷ್ಯನ ಬುರುಡೆಯನ್ನು ನಾವು ನೋಡಬಹುದು. ಹಾಗೆಯೇ ಇಲ್ಲಿ ಮರದ ಗಿಡಗಳನ್ನು ಸಂಬಂಧಪಟ್ಟಂಥ ಎಲೆಗಳನ್ನು ನಾವು ನೋಡಬಹುದು. ಹಾಗೆಯೇ ಸತ್ತ ಪ್ರಾಣಿ ಪಕ್ಷಿಗಳ ಒಂದು ಚಿತ್ರಣವನ್ನು ನಾವು ಇಲ್ಲಿ ನೋಡಬಹುದು. ಅವಶೇಷಗಳನ್ನು ಇಂಗಾಲ 14ರ ವಿಧಾನಕ್ಕೆ ಒಳಪಡಿಸುವ ಮೂಲಕ ಅವುಗಳ ಕಾಲವನ್ನು ನಿಷ್ಕರ್ಷೆ ಮಾಡಲಾಗುತ್ತದೆ. ಅಂದರೆ ಯಾವ ಸಂದರ್ಭದಲ್ಲಿನ ಪ್ರಾಣಿಗಳಿವು, ಯಾವ ಸಂದರ್ಭದಲ್ಲಿರುವ ಮರಗಳು ಮತ್ತು ಯಾವ ಸಂದರ್ಭದಲ್ಲಿ ಬದುಕುಳಿರುವಂತಹ ವ್ಯಕ್ತಿಯ ಎಲುಬುಗಳನ್ನು ನಾವು ನೋಡ್ತಾ ಹೋದರೆ ಇಂಗಾಲ 14ರ ವಿಧಾನಕ್ಕೆ ಸಂಬಂಧಪಟ್ಟಂತೆ, ವಿಜ್ಞಾನ ಇವತ್ತಿನ ಆವಿಷ್ಕಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಇಂಗಾಲ 14ರ ವಿಧಾನಕ್ಕೆ ಒಳಪಡಿಸುವ ಮೂಲಕ ಅವುಗಳ ಕಾಲಘಟ್ಟವನ್ನು ತಿಳಿದುಕೊಳ್ಳಬಹುದು ಮಕ್ಕಳೇ. ತಮ್ಮಗಳ ನೆನಪಿರಲಿ, ಗದಗದ ಹತ್ತಿರ ಇರುವಂತಹ ಲಕ್ಕುಂಡಿ ಎನ್ನುವಂತಹ, ಲಕ್ಷ್ಮೀಶ್ವರ ಪಕ್ಕದಲ್ಲಿರುವಂತಹ ಲಕ್ಕುಂಡಿ ಎನ್ನುವಂಥದ್ದು ತಾವುಗಳು ಹೆಸರನ್ನು ಕೇಳಿರ್ಬೋದು. ಅಲ್ಲಿ ಚರಂಡಿ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ 300ಕ್ಕಿಂತ ಹೆಚ್ಚು ತಲೆಬುರುಡೆಗಳು ಒಂದೇ ಹತ್ತಿರ ದೊರಕಿದಾವೆ. ಹಾಗಾದರೆ ಆ ಚರಂಡಿ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ದೊರೆತಿರುವ ಆ ಒಂದು ಬುರುಡೆಗಳೇನಿದಾವೋ ಅವುಗಳು ಏನನ್ನು ಸೂಚಿಸುತ್ತದೆ ಅಂತಂದರೆ, ಯಾವುದೋ ಒಂದು ರೋಗದಿಂದಾಗಿ ಆ ಸಂದರ್ಭದಲ್ಲಿ ಅಲ್ಲಿ ಹೂತಾಕಿರ್ಬೋದು ಅಂತ ಒಂದು ವಿಚಾರವನ್ನು ಸೂಚಿಸಬಹುದು. ಅಥವಾ ಯುದ್ಧಗಳಲ್ಲಿ ಹೋರಾಡ್ತಾ ಆ ಒಂದು ಯುದ್ಧರಂಗದಲ್ಲಿ ಸಾವನ್ನಭವಿಸಿ ಅಲ್ಲಿ ಹೂತಾಕಿರ್ಬೋದು ಅನ್ನುವಂಥದ್ದನ್ನು ಸಹ ಇಲ್ಲಿ ನೋಡಬಹುದು. ಅವುಗಳನ್ನು ಯಾವ ಕಾಲದ್ದು ಎನ್ನುವಂಥದ್ದನ್ನು ತಿಳಿದುಕೊಳ್ಳಲಿಕ್ಕೆ ಹೆಚ್ಚಿನ ಅಧ್ಯಯನಕ್ಕಾಗಿ ಆ ಬುರುಡೆಗಳನ್ನು ಅಮೇರಿಕಕ್ಕೆ ಕಳಿಸಲಾಗಿತ್ತು ಮಕ್ಕಳೇ. ಆಯ್ದ ಕೆಲವೊಂದಿಷ್ಟು ಬುರುಡೆಗಳನ್ನು ಅಲ್ಲಿ ಕಳಿಸಲಾಗಿತ್ತು. ಹಿಂದೆ ಒಂದು ಸಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳೇ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು, ಬುರುಡೆಗೆ ಬಂತು ಅಮೇರಿಕಾ ಪ್ರವಾಸ ಅಂತೇಳಿ. ಯಾಕೆ ಅಲ್ಲಿಗೆ ಕಳಿಸಲಾಗಿತ್ತು ಅಂದರೆ, ಹೆಚ್ಚಿನ ಒಂದು ತಂತ್ರಜ್ಞಾನವನ್ನು ಬಳಸಿ ಅಧ್ಯಯನವನ್ನು ಮಾಡಲಿಕ್ಕೆ ಅಮೇರಿಕಕ್ಕೆ ಆ ಬುರುಡೆಗಳನ್ನು ಕಳಿಸಲಾಗಿತ್ತು. ಹೀಗೆ ಈ ಬುರುಡೆಗಳು ಮತ್ತು ಈ ಮಾನವನ ಸತ್ತ ಮತ್ತು ಪ್ರಾಣಿಗಳ ಸತ್ತ ಏನು ಎಲುಬುಗಳು ದೊರಕ್ತಾ ಹೋಗ್ತವೆ, ಅವುಗಳು ಕಾಲವನ್ನು ನಿಷ್ಕರ್ಷೆ ಮಾಡಲಿಕ್ಕೆ ಅನುಕೂಲವಾಗ್ತವೆ ಮಕ್ಕಳೇ. ಉತ್ಖನದಿಂದ ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ದೊಡ್ಡಬಳ್ಳಾಪುರ ಸಮೀಪ ರಾಜಘಟ್ಟದಲ್ಲಿ ಬೌದ್ಧ ಸ್ತೂಪಗಳು ಇಲ್ಲೇನಾಗ್ತವೆ, ಸ್ತೂಪಗಳು ಬೆಳಕಿಗೆ ಬರ್ತವೆ. ಅಂದರೆ ಆ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ಬೌದ್ಧ ಸ್ತೂಪಗಳು ನಮಗೆ ದೊರೆತವೆ ಅನ್ನೋದಾದರೆ, ಅವತ್ತಿನ ದಿನಮಾನಗಳಲ್ಲಿ ಆ ಏರಿಯಾದಲ್ಲಿ, ಆ ಪ್ರದೇಶಗಳಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು ಎನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ನಾವು ಅರ್ಥ ಮಾಡ್ಕೋಬೇಕು ಮಕ್ಕಳೇ. ಹಾಗೆಯೇ ತಮಿಳುನಾಡಿನ ಅರಿಕಮೇಡು ಮತ್ತು ಪಟ್ಟಣಂ ಎಂಬಲ್ಲಿ ನಡೆದ ಉತ್ಖನನದಿಂದ ರೋಮ್ ಮತ್ತು ದಕ್ಷಿಣ ಭಾರತದ ನಡುವಿನ ವ್ಯಾಪಾರ ಸಂಬಂಧಗಳ ಬಗೆಗೆ ವಿಪುಲ ಪ್ರಮಾಣದ ಸಾಕ್ಷಿಗಳು ದೊರೆತಾ ಹೋಗ್ತವೆ. ಅಲ್ಲಿ ದೊರೆತಿರುವಂತಹ ನಾಣ್ಯಗಳು ಆಗಿರಬಹುದು. ಹೀಗೆ ತಮಿಳುನಾಡು ಮತ್ತು ರೋಮನ್ ಸಾಮ್ರಾಜ್ಯದ ನಡುವೆ ವ್ಯಾಪಾರ ಸಂಬಂಧ ಇತ್ತು ಎನ್ನುವಂಥದ್ದಕ್ಕೆ ಈ ಒಂದು ನಾಣ್ಯಗಳು, ಅಲ್ಲಿ ದೊರೆತಿರುವಂಥ ಅವಶೇಷಗಳು ಪುಷ್ಟಿಯನ್ನು ನೀಡ್ತಾ ಹೋಗ್ತವೆ ಮಕ್ಕಳೇ. ಇಲ್ಲಿಯವರೆಗೆ ನಾವೇನು ಮಾಡಿದ್ದೀವಿ, ಈ ನಾಣ್ಯಗಳ ಕುರಿತಾಗಿ ಸಂಬಂಧಪಟ್ಟಂತೆ ನಾವು ಸಂಪೂರ್ಣವಾಗಿ ಈ ಒಂದು ಪಾಠದಲ್ಲಿ ಅಧ್ಯಯನವನ್ನು ನಾವು ಮಾಡಿದ ಮಕ್ಕಳೇ. ಓಕೆ, ಈ ಪಾಠದಲ್ಲಿ ಆಧಾರಗಳು ಹಾಗೂ ಆಧಾರಗಳ ಪ್ರಕಾರಗಳು, ಆ ಪ್ರಕಾರಗಳಲ್ಲಿ ಸಾಹಿತ್ಯಿಕ ಆಧಾರ ಮತ್ತು ಪುರಾತತ್ವ ಆಧಾರಗಳು, ಸಾಹಿತ್ಯಿಕ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ, ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ,
ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು, ಜಾನಪದ ಕಥೆಗಳು ಮತ್ತು ಐತಿಹ್ಯಗಳ ಕುರಿತು ಅಧ್ಯಯನವನ್ನು ಮಾಡಿದ್ವಿ. ಇನ್ನು ಪುರಾತತ್ವ ಆಧಾರಗಳಿಗೆ ಸಂಬಂಧಪಟ್ಟಂತೆ ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು ಮತ್ತು ಇತರೆ ಅವಶೇಷಗಳ ಕುರಿತು ಅಧ್ಯಯನವನ್ನು ಮಾಡಿದೆವು ಮಕ್ಕಳೇ. ಹಾಗಾದರೆ ಈ ಒಂದು ಪಾಠವು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಗೃಹಪಾಠಗಳನ್ನು ನೀಡ್ತೀನಿ ಮಕ್ಕಳೇ. ಅವುಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಗಳನ್ನು ಪಡೆದುಕೊಳ್ಳಿ. ಓಕೆ ಮಕ್ಕಳೇ, ಇತಿಹಾಸ ಎಂದರೇನು? ಇತಿಹಾಸ ಎಂದರೇನು ಒಂದು ಜನರಲ್ ಕ್ವಶನನ್ನು ಬರ್ಕೊಳ್ರಿ. ಹಾಗೆಯೇ ಆಧಾರ ಎಂದರೇನು? ನೆಕ್ಸ್ಟ್, ಆಧಾರದ ಪ್ರಕಾರಗಳು ಯಾವುವು? ಸಾಹಿತ್ಯಿಕ ಆಧಾರ ಎಂದರೇನು ಮತ್ತು ಅದರ ಪ್ರಕಾರಗಳು ಯಾವುವು? ಲಿಖಿತ ಸಾಹಿತ್ಯ ಎಂದರೇನು? ಉದಾಹರಣೆಗಳೊಂದಿಗೆ ಬರೆಯಿರಿ. ಮೌಖಿಕ ಸಾಹಿತ್ಯ ಎಂದರೇನು? ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯ ಎಂದರೇನು? ಉದಾಹರಣೆ ಕೊಡಿ. ಪುರಾತತ್ವ ಆಧಾರ ಎಂದರೇನು? ಉತ್ಖನನ ಎಂದರೇನು? ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು ಇವುಗಳ ಅರ್ಥವನ್ನು ತಿಳಿಸಿ ಉದಾಹರಣೆಗಳನ್ನು ಬರೆಯಿರಿ. ಇತರೆ ಅವಶೇಷಗಳನ್ನು ಪಟ್ಟಿ ಮಾಡಿ. ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಅಧ್ಯಯನವನ್ನು ಮಾಡಿ ಉತ್ತರಿಸಬೇಕು ಮಕ್ಕಳೇ. ಇವತ್ತಿಗೆ ಈ ಒಂದು ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಹಾಗೆಯೇ ಪುರಾತತ್ವ ಆಧಾರಗಳ ಕುರಿತು ನಾವು ತಿಳ್ಕೊಳ್ಳೋಣ. ಪುರಾತತ್ವ ಆಧಾರಗಳನ್ನು ಪ್ರಮುಖವಾಗಿ ನಾವು 4 ವಿಧಗಳಲ್ಲಿ ವಿಂಗಡಿಸ್ತಾ ಹೋಗ್ತೇವೆ. 1 ಸ್ಮಾರಕಗಳು, 2 ನಾಣ್ಯಗಳು, 3 ಶಾಸನಗಳು ಹಾಗೂ ಇತರ ಅವಶೇಷಗಳಂತೇಳ್ಬಿಟ್ಟು ನಾವು 4 ಪ್ರಕಾರಗಳಾಗಿ ವಿಂಗಡಿಸ್ತೇವೆ ಮಕ್ಕಳೇ. ಇಲ್ಲಿ ಪುರಾತತ್ವ ಆಧಾರಗಳು ಭೂಮಿಯ ಮೇಲೆ ಮಾತ್ರವಲ್ಲ, ಭೂಗರ್ಭದಲ್ಲಿ ಹುದುಗಿಕೊಂಡಿರ್ತವೆ. ಪ್ರಕೃತಿಯ ವಿಕೋಪಗಳಿಂದಾಗಿ ಈ ಪುರಾತತ್ವ ಆಧಾರಗಳೇನಿದಾವೋ ಅವುಗಳು ಭೂಕಂಪ, ಸುನಾಮಿ, ಪ್ರವಾಹ ಮುಂತಾದ ಕಾರಣಾಂತರಗಳಿಂದಾಗಿ ಭೂಮಿಯ ಆಳದಲ್ಲೂ ಸಹ ಏನಾಗಿರ್ತವೆ, ಹುದುಗಿಕೊಂಡಿರ್ತವೆ ಮಕ್ಕಳೇ. ಹಾಗಾಗಿ ಇಲ್ಲಿ ನಾವು ಪ್ರಮುಖವಾಗಿ ಈ ಪುರಾತತ್ವ ಆಧಾರಗಳನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಅಲ್ಲಿ ನಾವು ಸಂಪೂರ್ಣವಾಗಿ ಸ್ಮಾರಕಗಳ ಕುರಿತಾಗಿ, ನಾಣ್ಯಗಳ ಕುರಿತಾಗಿ, ಶಾಸನಗಳ ಕುರಿತಾಗಿ ಹಾಗೂ ಇತರ ಅವಶೇಷಗಳ ಕುರಿತಾಗಿ ಅಧ್ಯಯನ ಮಾಡ್ತಾ ಹೋಗ್ತೇವೆ. ಈ ಪುರಾತತ್ವ ಆಧಾರಗಳು ಭೂಮಿಯಲ್ಲಿ ಏನು ಹುದುಗಿಕೊಂಡಿರ್ತಾವಲ್ಲ ಅವುಗಳು ನಮಗೆ ಸಂಪೂರ್ಣವಾಗಿ ಮಾಹಿತಿ ಕಾಣೋದಿಲ್ಲ. ಅದು ಎಲ್ಲಿದೆ ಏನಿದೆ ಅಂತ ಗೊತ್ತಾಗಲ್ಲ. ಅವುಗಳನ್ನು ಏನು ಮಾಡಬೇಕಪ್ಪ ಅಂದರೆ ಭೂಮಿಯ ಒಳಗಿರುವ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನಗಳನ್ನು ಬಳಸಿ, ಭೂಮಿಯ ಒಳಗಿರುವ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ಅಗೆತದ ಮೂಲಕ ಹೊರತೆಗೆಯಲಾಗುತ್ತದೆ. ಇದನ್ನೇ ನಾವೇನಂತ ಕರಿತೇವೆ, ಉತ್ಖನನ ಅಂತ ನಾವು ಕರಿತೇವೆ ಮಕ್ಕಳೇ. ಅಂದರೆ ಭೂಮಿಯ ಭೂಗರ್ಭದಲ್ಲಿ ಹುದುಗಿಕೊಂಡಿರುವಂತಹ ಏನು ಪುರಾತತ್ವ ಆಧಾರಗಳು ಇದಾವೋ ಅವುಗಳನ್ನು ವೈಜ್ಞಾನಿಕ ವಿಧಾನಗಳನ್ನು ಬಳಸಿಕೊಂಡು ಅವುಗಳನ್ನು ಅಗೆತದ ಮೂಲಕ ಹೊರತೆಗೆಯಲಾಗುತ್ತದೆ. ಈ ಹೊರತೆಗೆಯುವಂತಹ ಒಂದು ಪದ್ಧತಿಯನ್ನು ನಾವೇನಂತ ಕರಿತೀವಿ, ಉತ್ಖನನ ಎಂದು ಕರಿತೇವೆ ಮಕ್ಕಳೇ. ಅಂದರೆ ಗಮನದಲ್ಲಿಟ್ಕೊಳ್ರಿ, ಭೂಮಿಯ ಮೇಲ್ಭಾಗದಲ್ಲಿ ದೊರೆಯುವಂತಹ ಯಾವುದೇ ಒಂದು ಪುರಾತನ ಆಧಾರಗಳು ನಮಗೆ ಕಣ್ಣೆದುರಿಗೆ ಕಾಣ್ತವೆ. ಆದರೆ ಪ್ರಕೃತಿಯ ವಿಕೋಪಗಳಿಂದಾಗಿ ಹುದುಗಿಕೊಂಡಿರುವಂತಹ ಏನು ಪುರಾತತ್ವ ಆಧಾರಗಳಿದಾವೋ ಅವುಗಳನ್ನು ನಾವೇನು ಮಾಡಬೇಕಾಗತ್ತೆ, ವೈಜ್ಞಾನಿಕ ವಿಧಾನಗಳನ್ನು ಬಳಸಿಕೊಂಡು ಏನು ಮಾಡಬೇಕು, ಅವುಗಳನ್ನು ಹೊರತೆಗೆಯಲಾಗುತ್ತೆ. ಈ ಹೊರತೆಗೆಯುವಂತಹ ಒಂದು ವಿಧಾನ ಏನಿದೆ ಇದಕ್ಕೆ ನಾವು ಉತ್ಖನನ ಎಂದು ಕರಿತೇವೆ ಮಕ್ಕಳೇ. ಈ ಉತ್ಖನನದ ಫಲವಾಗಿ ಹರಪ್ಪ ನಾಗರಿಕತೆಯು ಬೆಳಕಿಗೆ ಬಂದಿರುವಂಥದ್ದು ಮಕ್ಕಳೇ. ಉತ್ಖನನದ ಫಲವಾಗಿ ಈ ಒಂದು ಚಿತ್ರವನ್ನು ನೋಡ್ತಿದ್ದೀರಿ ಮಕ್ಕಳೇ, ಇದೊಂದು ಸ್ನಾನದ ಕೊಳ ಅಂತ ನಾವು ಹೇಳ್ತಾ ಹೋಗ್ತೀವಿ. ಈ ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಂತೆ ಈ ಒಂದು ಉತ್ಖನನ ಮಾಡ್ತಾ ಹೋದಾಗ ಈ ಒಂದು ನಾಗರಿಕತೆ, ಈ ಹರಪ್ಪ ನಾಗರಿಕತೆಯು ಬೆಳಕಿಗೆ ಬಂದಿರುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಉತ್ಖನನದ ಸಂದರ್ಭದಲ್ಲಿ ಕಟ್ಟಡಗಳ ಅವಶೇಷಗಳು ದೊರೆತಾ ಹೋಗ್ತವೆ. ಶಾಸನಗಳು, ನಾಣ್ಯಗಳು, ಮಡಿಕೆಯ ಚೂರುಗಳು
ಬಳೆ, ಮುದ್ರೆ, ಮಣಿ, ಎಲುಬುಗಳು ಹಾಗೆಯೇ ಪ್ರಮುಖ ಲೋಹಗಳು ಏನಾಗ್ತವೆ ದೊರೀತಾ ಹೋಗ್ತವೆ ಮಕ್ಕಳೇ. ಅಂದರೆ ಉತ್ಖನನದ ಸಂದರ್ಭದಲ್ಲಿ ಕೇವಲ ಕಟ್ಟಡಗಳು ದೊರೆಯೋದಿಲ್ಲ, ಆ ಕಟ್ಟಡಗಳ ಅವಶೇಷಗಳು ದೊರೆಯೋದಿಲ್ಲ, ಅದರ ಬದಲಾಗಿ ಅಲ್ಲಿ ಶಾಸನಗಳು ಸಹ ದೊರೆಯುವಂಥ ಸಂದರ್ಭ ಇರುತ್ತವೆ. ಕೆಲವೊಂದು ಸಂದರ್ಭದಲ್ಲಿ ನಾಣ್ಯಗಳು ದೊರೀತವೆ. ಹಾಗೆಯೇ ಮಡಕೆ ಚೂರುಗಳು, ಬಳೆ, ಮುದ್ರೆ, ಮಣಿ, ಎಲುಬು ಹಾಗೂ ಲೋಹಗಳು ಮುಂತಾದವುಗಳಲ್ಲಿ ದೊರೀತಾ ಹೋಗ್ತವೆ ಮಕ್ಕಳೇ. ಇವುಗಳನ್ನು ವಿವಿಧ ವೈಜ್ಞಾನಿಕ ಮಾರ್ಗಗಳನ್ನು ಬಳಸಿಕೊಂಡು ನಾವೇನು ಮಾಡ್ತೇವೆ ಮಕ್ಕಳೇ, ಅವುಗಳನ್ನು ಅಗೆದು ತೆಗೆದು ಆಧಾರಗಳಾಗಿ, ಇತಿಹಾಸ ರಚನೆಗೆ ಸಂಬಂಧಪಟ್ಟಂತೆ ಆಧಾರಗಳಾಗಿ ಅವುಗಳನ್ನು ನಾವೇನು ಮಾಡ್ತೇವೆ ಮಕ್ಕಳೇ, ಬಳಸಿಕೊಳ್ತಾ ಹೋಗ್ತೇವೆ. ಹೀಗೆ ಈ ಎಲ್ಲ ಅಂಶಗಳನ್ನು ಯಾವುದು ಪ್ರಾರಂಭದಿಂದ ನಾವು ನೋಡ್ತಾ ಹೋದಾಗ ಈ ಆಧಾರಗಳ ಒಂದು ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗಿದ್ದು ಆಧಾರಗಳೆಂದರೇನು, ಅದರ ಒಂದು ವಿಧಗಳು, ಹಾಗೆಯೇ ಅಧ್ಯಯನಕ್ಕೆ ಬೇಕಾಗಿರುವಂತಹ ಪ್ರಾಕ್ತನ ಆಧಾರಗಳು, ಅದರ ಪ್ರಾಮುಖ್ಯತೆ, ಶಾಸನಗಳ ಬಗ್ಗೆ ಒಂದು ಪ್ರಾಕ್ತನ ಆಧಾರಗಳು ಸಂಪೂರ್ಣವಾಗಿ ನೋಡ್ತಾ ಹೋದ್ವಿ ಮಕ್ಕಳೇ. ಹಾಗೆಯೇ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಹೋಗಿರೋದು ಇತಿಹಾಸದ ರಚನೆಗೆ ಸಂಬಂಧಪಟ್ಟಂಥದ್ದು ಪ್ರಮುಖ ಅಂಶಗಳನ್ನು ನಾವು ತಿಳ್ಕೊಳ್ತಾ ಹೋದ್ವಿ. ಹಾಗೆಯೇ ಇತಿಹಾಸವನ್ನು ರಚಿಸುವಂಥ ಇತಿಹಾಸಕಾರ ಆತನನ್ನು ಯಾರಿಗೆ ಹೋಲಿಸಲಾಗಿದೆ ಅನ್ನುವಂಥ ಅಂಶಗಳನ್ನು ಸಹ ಇಲ್ಲಿ ತಿಳ್ಕೊಳ್ತಾ ಹೋದ್ವಿ. ಹಾಗೆಯೇ ಎಂದರೇನು ಎನ್ನುವಂಥ ಒಂದು ಅಂಶಗಳನ್ನು ಸಹ ಇಲ್ಲಿ ತಿಳಿದುಕೊಂಡ್ವಿ. ಹಾಗೆಯೇ ಮಕ್ಕಳೇ ಆಧಾರದ ಅರ್ಥ ಎನ್ನುವಂಥ ಅರ್ಥಗಳ ಬಗ್ಗೆ ನಾವು ಇಲ್ಲಿ ತಿಳಿದುಕೊಂಡ್ವಿ. ಆಧಾರಗಳಲ್ಲಿ ನಾವು ಪ್ರಮುಖವಾಗಿ ಎಷ್ಟು ಪ್ರಕಾರಗಳು ಎನ್ನುವಂಥದ್ದನ್ನು ಸಹ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಹೋದ್ವಿ. ಈ ಒಂದು PPTಯ ಚಿತ್ರಣದ ಮೂಲಕ ಅವುಗಳನ್ನು ನಾವು ನೋಡ್ತಾ ಹೋಗ್ಬೋದು. ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ, ಸಾಹಿತ್ಯಿಕ ಆಧಾರಗಳಲ್ಲಿ, ಹಾಗೆಯೇ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ, ಮೌಖಿಕ ಆಧಾರಗಳಲ್ಲಿ ಲಾವಣಿಗಳು, ಜಾನಪದಗಳು ಮತ್ತು ಐತಿಹ್ಯಗಳನ್ನು ನೋಡ್ತಾ ಹೋದ್ವಿ. ಈಗ ಪುರಾತತ್ವ ಆಧಾರಗಳ ಸಂಪೂರ್ಣವಾಗಿ ಎಷ್ಟು ಪ್ರಕಾರಗಳಿವೆ, ಅವು ಯಾವ ರೀತಿಯಾದಂತಹ ಒಂದು ವಿಧಾನಗಳ ಮೂಲಕ ಅವುಗಳನ್ನು ಭೂಮಿಯ ಒಳಗೆ ಭೂಗರ್ಭದಲ್ಲಿರುವಂತಹ ಒಂದು ಪುರಾತತ್ವ ಆಧಾರಗಳನ್ನು ಹೇಗೆ ನಾವು ತೆಗೆದ್ವಿ, ಅದಕ್ಕೆ ನಾವು ಏನಂತ ಕರೆದ್ವಿ ಅನ್ನೋಂಥದ್ದನ್ನು ಸಹ ಈ ಒಂದು ತರಗತಿಗಳಲ್ಲಿ ತಿಳಿದುಕೊಂಡಿವಿ ಮಕ್ಕಳೇ. ಓಕೆ, ಮುಂದಿನ ತರಗತಿಗಳಲ್ಲಿ ನಾವು ಈ ಪುರಾತತ್ವ ಆಧಾರಗಳಲ್ಲಿರುವಂತಹ ಶಾಸನಗಳ, ಸ್ಮಾರಕಗಳು, ಹಾಗೆಯೇ ನಾಣ್ಯಗಳು ಮತ್ತು ಇತರ ಅವಶೇಷಗಳ ಕುರಿತು ತಿಳಿದುಕೊಳ್ಳೋಣ ಮಕ್ಕಳೇ. ಇವತ್ತಿಗೆ ಈ ಒಂದು ತರಗತಿಯನ್ನು ಮುಗಿಸ್ತಿದ್ದೀನಿ ಮಕ್ಕಳೇ.